ಈ ದ್ವಿಜರಾಜ ಅನ್ನೋ ಶಬ್ದ ಏನಿದೆ, ಇದು ಸರಿಯಾಗಿ ಅನ್ವರ್ಥಕ ನಾಮ ಯಾರಲ್ಲಿ ಕೂಡತ್ತೆ ಅಂದ್ರೆ ರಾಯರಲ್ಲಿ ಕೂಡತ್ತೆ. ಆದರೆ ಆ ರಾಯರು ರಾತ್ರಿ ಕಾಲದಲ್ಲಿ ಏನ್ ಮಾಡಿದ್ದಾರೆ? ಪುರಾ ನಿದ್ರಿತೆ ಸತಿ, ಅವರ ನಿದ್ರೆಯನ್ನ ಮಾಡ್ತಾ ಇದ್ದಾರೆ. ಯೋಗ ನಿದ್ರೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ ಈ ಚಂದ್ರ ದ್ವಿಜರಾಜ ಅನ್ನೋ ಹೆಸರನ್ನ ತಾನು ತೆಗೆದುಕೊಂಡ. ಆಗ ರಾತ್ರಿ ಕಾಲದಲ್ಲಿ ಯಾವ ರೀತಿ ರಾಯರು ಪ್ರಾತಃ ಕಾಲಾದಿಗಳಲ್ಲಿ ಯಾವ ಭಯವೂ ಇಲ್ಲದಂತೆ ಸಂಚಾರವನ್ನ ಮಾಡ್ತಾ ಇದ್ದರೋ, ಹಾಗೆ ಈ ಚಂದ್ರನು ಕೂಡ ರಾತ್ರಿ ಕಾಲದಲ್ಲಿ ಅತ್ಯಂತ ಸ್ವಚ್ಛಂದವಾಗಿ ವಿಹಾರವನ್ನ ಮಾಡ್ತಾ ಸಂಭ್ರಮದಿಂದ ಇದ್ದ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ವರ್ಣನೆಯನ್ನ ಮಾಡ್ತಾ ಕವಿಗಳು ಮುಂದಿನ ಶ್ಲೋಕದಲ್ಲಿ ಚಂದ್ರ ಯಾಕೆ ಕಣ್ಮರೆ ಆಗ್ತಾನೆ ಸೂರ್ಯೋದಯ ಆದಾಗ, ಏನಿರಬಹುದು ಇದಕ್ಕೆ ಕಾರಣ ಅಂತ ಹುಡುಕ್ತಾ ಹೋದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನಿದ್ರಿತೆ ತ್ವಯಿ ಪುರಾ ದ್ವಿಜಾಧಿಪೇ ಸ್ವೈರಮೇವ ಚರತಿ ಸ್ಮ ಚಂದ್ರಮಾಃ ಯಾತಿ ಬೋಧಮಧುನಾ ದ್ವಿಜಾಧಿಭೂನಾಮ ಮಾತ್ರ ಹೃದಪೈತಿ ಸಾಧ್ವಸಾತ್. ಹೇ ಯತಿವರ, ಚಂದ್ರ ಯಾಕೆ ಸೂರ್ಯೋದಯ ಆದಾಗ ಕಣ್ಮರೆ ಆಗ್ತಾನೆ ಅಂತ ಹೇಳಿದ್ರೆ, ರಾಘವೇಂದ್ರ ತೀರ್ಥರು ಯತಿಶ್ರೇಷ್ಠರು. ಇಂಥ ಯತಿಶ್ರೇಷ್ಠರಾದ ಈ ರಾಯರು ದ್ವಿಜಾಧಿಪೇ, ಬ್ರಾಹ್ಮಣರಿಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಇವತ್ತಿನ ದಿನ ನಾಯಕರಾಗಿ ಇದ್ದಾರೆ. ಹಾಗಾಗಿ ಈ ದ್ವಿಜರಾಜ ಅನ್ನೋ ಶಬ್ದ ಏನಿದೆ, ಇದು ಸರಿಯಾಗಿ ಅನ್ವರ್ಥಕ ನಾಮ ಯಾರಲ್ಲಿ ಕೂಡತ್ತೆ ಅಂದ್ರೆ ರಾಯರಲ್ಲಿ ಕೂಡತ್ತೆ. ಆದರೆ ಆ ರಾಯರು ರಾತ್ರಿ ಕಾಲದಲ್ಲಿ ಏನ್ ಮಾಡಿದ್ದಾರೆ? ಪುರಾ ನಿದ್ರಿತೆ ಸತಿ, ಅವರ ನಿದ್ರೆಯನ್ನ ಮಾಡ್ತಾ ಇದ್ದಾರೆ. ಯೋಗ ನಿದ್ರೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ ಈ ಚಂದ್ರ ದ್ವಿಜರಾಜ ಅನ್ನೋ ಹೆಸರನ್ನ ತಾನು ತೆಗೆದುಕೊಂಡ. ಆಗ ರಾತ್ರಿ ಕಾಲದಲ್ಲಿ ಯಾವ ರೀತಿ ರಾಯರು ಪ್ರಾತಃ ಕಾಲಾದಿಗಳಲ್ಲಿ ಯಾವ ಭಯವೂ ಇಲ್ಲದಂತೆ ಸಂಚಾರವನ್ನ ಮಾಡ್ತಾ ಇದ್ದರೋ, ಹಾಗೆ ಈ ಚಂದ್ರನು ಕೂಡ ರಾತ್ರಿ ಕಾಲದಲ್ಲಿ ಅತ್ಯಂತ ಸ್ವಚ್ಛಂದವಾಗಿ ವಿಹಾರವನ್ನ ಮಾಡ್ತಾ ಸಂಭ್ರಮದಿಂದ ಇದ್ದ. ಯಾವಾಗ ನೀವು ಪ್ರಾತಃ ಕಾಲದಲ್ಲಿ ಅರುಣೋದಯ ಕಾಲದಲ್ಲಿ ಎದ್ರೋ, ಆಗ ತನಗೆ ಆ ಮಧ್ಯರಾತ್ರಿ ಕಾಲದಲ್ಲಿ ಒದಗಿ ಬಂದ ಯಾವ ದ್ವಿಜರಾಜ ಪದವಿ ಇದೆ ಅದನ್ನ ರಾಯರಿಗೆ ಕೊಟ್ಟು ಬಿಡ್ತಾನಂತೆ ಆ ಚಂದ್ರ. ಅಂದರೆ ರಾಯರಂಥ ಜ್ಞಾನಿಗಳ ಆ ದ್ವಿಜ ರಾಜತ್ವವನ್ನ ನಾನು ಕದ್ದಿದ್ದೆ. ಈಗ ಆ ಯತಿಶ್ರೇಷ್ಠರು ಎಚ್ಚರವಾಗಿದ್ದಾರೆ. ಎಚ್ಚರವಾಗಿರೋ ಕಾರಣದಿಂದ ನಾನು ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಸ್ತಿತ್ವದ ಮುಂದೆ, ಅವರ ತಪಸ್ಸಿನ ಮುಂದೆ ನಮ್ಮ ಅಸ್ತಿತ್ವ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಿಳಿಸೋದಕ್ಕೋಸ್ಕರವೋ ಏನೋ ಆ ಚಂದ್ರ
ತಕ್ಷಣಕ್ಕೆ ಸೂರ್ಯೋದಯ ಆದ ಮೇಲೆ ಅಸ್ತಂಗತನಾಗಿ ಬಿಟ್ಟ ಅನ್ನೋದನ್ನ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಕವಿಗಳು ಆ ಪ್ರಾತಃ ಕಾಲವನ್ನ ವರ್ಣನೆ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಪ್ರಾತಃ ಕಾಲದಲ್ಲಿ ತಂಪಾದ ತಂಗಾಳಿ ಬಿದ್ದಿರತ್ತೆ, ಬೀಸ್ತಾ ಇರತ್ತೆ. ಆ ತಂಗಾಳಿ ಬೀಸ್ತಾ ಇರತ್ತೆ. ಯಾವ ರೀತಿಯಾಗಿ ಆ ತಂಗಾಳಿ ಬೀಸತ್ತೆ ಅನ್ನೋದನ್ನ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ ಕವಿಗಳು. ಚಕ್ರವಾಕ ವಿರಹಾಗ್ನಿಧೂಮ್ಯಯಾ ಶಾರ್ವರೇಣ ಜಗತಿ ನಿಪೀಡಿತಾ ತನ್ನಿವೃತ್ತಿ ಸುಖಿತಾಧುನಾ ತತೋ ಮಂದಮುಚ್ಛ್ವಸಿತಿ ಮಾರುತಚ್ಛಲಾತ್. ರಾತ್ರಿ ಎಲ್ಲ ಕಡೆಯೂ ಕೂಡ ಕತ್ತಲೆ ತನ್ನನ್ನ ವ್ಯಾಪಿಸಿಕೊಂಡು ಬಿಟ್ಟಿರತ್ತೆ. ಒಂದು ಮನೆಯಲ್ಲಿ ಬೆಳಕು, ಒಂದು ಮನೆಯಲ್ಲಿ ಕತ್ತಲೆ. ಈ ರೀತಿಯಾದ ಪಕ್ಷಪಾತವನ್ನ ಮಾಡದೆ ಆ ರಾತ್ರಿ ಸಂಪೂರ್ಣವಾಗಿ ಎಲ್ಲ ಕಡೆ ವ್ಯಾಪಿಸಿಕೊಂಡು ತನ್ನ ಗುಣವಾದ ಕತ್ತಲೆಯನ್ನ ಇಡೀ ಜಗತ್ತಿನ ತುಂಬ ಪಸರಿಸತ್ತೆ ಆ ರಾತ್ರಿ. ಅದು ಯಾವ ರೀತಿಯಾಗಿ ಇದೆ? ಆ ಕತ್ತಲೆ ಗಾಢವಾದ ಅಂಧಕಾರ ಯಾವ ರೀತಿಯಾಗಿ ಇದೆ ಅಂದರೆ ಚಕ್ರವಾಕ ಪಕ್ಷಿಗಳ ವಿರಹ. ಆ ವಿರಹದಿಂದ ಬೆಂಕಿ ಉತ್ಪತ್ತಿ ಆಗಿದೆ. ವಿರಹಾಗ್ನಿ ಅಂತ ನಾವೆಲ್ಲ ಕರೆಯೋದನ್ನ ಕೇಳ್ತೇವೆ. ಆ ವಿರಹಾಗ್ನಿಯ ಯಾವ ಹೊಗೆ ಇದೆ, ಆ ಹೊಗೆಯಂತೆ ಆ ಗಾಢವಾದ ಅಂಧಕಾರ ತೋರ್ತಾ ಇದೆ. ಹಾಗಾಗಿ ಎಲ್ಲಿ ತುಂಬಾ ಹೊಗೆ ಇರುತ್ತೋ ಆ ಸ್ಥಳದಲ್ಲಿ ಇರಲಿಕ್ಕಾಗಲಿ ಅಥವಾ ಉಸಿರನ್ನ ಸರಿಯಾಗಿ ನಿರ್ವಹಣೆ ಮಾಡೋದಾಗಲಿ, ಉಸಿರಾಟವನ್ನ ಮಾಡೋದಾಗಲಿ ಯಾವುದೂ ಕೂಡ ಸಾಧ್ಯವಾಗೋದಿಲ್ಲ ತುಂಬಾ ಹೊಗೆ ಇದ್ದ ಸ್ಥಳದಲ್ಲಿ. ಹಾಗಾಗಿ ಭೂತಾಯಿಗೆ ತುಂಬಾ ಈ ಗಾಢವಾದ ಅಂಧಕಾರ ಎಂಬ ಹೊಗೆ ಇಡೀ ಪ್ರಪಂಚದ ತುಂಬ ವ್ಯಾಪಿಸಿಕೊಂಡಿರುವ ಕಾರಣದಿಂದ ಆ ಭೂತಾಯಿಗೆ ಉಸಿರಾಟ ಆಡ್ಲಿಕ್ಕೆ, ಉಸಿರಾಟವನ್ನ ಮಾಡ್ಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು. ಆದ್ರೆ ಯಾವಾಗ ಈ ಸೂರ್ಯ ಉದಯಿಸ್ತಾನೋ ಆಗ ಕತ್ತಲೆ ನಾಶ ಆಯಿತು. ಆಗ ಭೂತಾಯಿ ಅತ್ಯಂತ ಸಂಭ್ರಮದಿಂದ ಉಸಿರಾಟವನ್ನ ಮಾಡ್ತಾಳೆ. ಆ ಉಸಿರಾಟವನ್ನ ಹೆಂಗ ಆಡ್ತಾ ಇದ್ದಾಳೆ ಹೇಳ್ತಾರೆ, ತನ್ನಿವೃತ್ತಿ ಸುಖಿತಾಧುನಾ ತತೋ ಮಂದಮುಚ್ಛ್ವಸಿತಿ ಮಾರುತಚ್ಛಲಾ. ಮಾರುತಚ್ಛಲಾ ಹೇಳ್ತಾರೆ, ಆ ಮಂದ ಮಾರುತದ ಒಂದು ನೆಪದಿಂದ ಮುಂಜಾವಿನಲ್ಲಿ ಬೆಳಿಗ್ಗೆ ಮಂದವಾದ ಮಾರುತ ಬೀಸ್ತಾ ಇರುತ್ತೆ. ಯಾವ ಆ ಮಂದ ಮಾರುತ ಬೀಸ್ತಾ ಇದೆನೋ ಆ ಮಾರುತವೇ ಆ ಭೂತಾಯಿಯ ನಿಟ್ಟುಸಿರು ಅಂತ ಹೇಳ್ತಾ ಇದೆ. ಹಾಗಾಗಿ ಅತ್ಯಂತ ಸಂಭ್ರಮದಿಂದ ಆ ಭೂತಾಯಿ ನಿಧಾನವಾಗಿ ಆ ನಿಟ್ಟುಸಿರನ್ನ ಬಿಟ್ಟು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ಹೀಗೆ ಆ ಪ್ರಾತಃ ಕಾಲದಲ್ಲಿ ಎಲ್ಲ ಕಡೆಯೂ ಕೂಡ ಮಂದವಾದ ಮಾರುತ ಪಸರಿಸ್ತಾ ಇತ್ತು ಅನ್ನೋದನ್ನ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದೆ ರಾಘವೇಂದ್ರ ತೀರ್ಥರು
ಈ ವಂದಿಮಾಗಧರ ಎಲ್ಲ ಸ್ತೋತ್ರಗಳನ್ನ ಕೇಳಿ ತಾವು ಮಲಗಿದ ಯಾವ ಆ ಶಯನ ಇದೆ, ಹಾಸಿಗೆ ಇದೆ, ಅದರಿಂದ ಅವರು ಎದ್ದೇಳ್ತಾರೆ ಅನ್ನೋದನ್ನ ನಿರೂಪಿಸ್ತಾ ಇದ್ದಾರೆ. एवमादिमगधोक्ति माधुरी वारिपूरकृतसेचनादिवा बोधमेत्ययतिराट् समुत्थितो द्वीपि चर्म मयतल्पतल्लजात्. ರಾಘವೇಂದ್ರ ತೀರ್ಥರು ಹುಲಿಯ ಚರ್ಮದ ಮೇಲೆ ಪವಡಿಸಿದ್ರು. ಯಾವತ್ತೂ ಕೂಡ ಸನ್ಯಾಸಿಗಳು ಹುಲಿಯ ಚರ್ಮದ ಮೇಲೆ ಕುಳಿತುಕೊಂಡು ತಮ್ಮ ಜಪಾನುಷ್ಠಾನವನ್ನ, ಹಾಗೆ ಭಗವಂತನ ಪೂಜೆಯನ್ನ, ಎಲ್ಲ ಕೆಲಸವನ್ನೂ ಕೂಡ ಈ ಸನ್ಯಾಸಿಗಳು ಹುಲಿಯ ಚರ್ಮದಲ್ಲಿಯೇ ಕುಳಿತುಕೊಂಡು ಅನುಷ್ಠಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೃಷ್ಣಾಜಿನ ಗೃಹಸ್ಥರಿಗೆ ವಿಹಿತವಾಗಿರತಕ್ಕಂತಹ ಆಸನ. ಯಾಕೆ? ಹುಲಿಯ ಚರ್ಮದಲ್ಲಿ ಕುಳಿತು ಯಾರು ತಮ್ಮ ನಿತ್ಯವಾದ ಅನುಷ್ಠಾನಗಳನ್ನ ಅನುಷ್ಠಾನ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ವಿರಕ್ತಿ ಉಂಟಾಗಿ ಭಗವಂತನಲ್ಲಿ ಹೆಚ್ಚಾದ ಮನಸ್ಸು ಉಂಟಾಗತ್ತೆ. ಸನ್ಯಾಸಿಗಳಿಗೆ ಆಗಬೇಕಾದದ್ದು ಅದೇ. ಅವರಿಗೆ ವಿರಕ್ತಿ ಉಂಟಾದರೆ ಇಡೀ ಜಗತ್ತಿಗೆ ಮಂಗಲ ಉಂಟಾಗತ್ತೆ. ಆದ್ದರಿಂದ ಅವರು ಕೃಷ್ಣಾಜಿನಕ್ಕಿಂತಲೂ ಕೂಡ ಸನ್ಯಾಸಿಗಳಿಗೆ ಹುಲಿಯ ಚರ್ಮ ಅತ್ಯಂತ ವಿಶೇಷವಾಗಿ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗೃಹಸ್ಥನಾದರೋ ಕೃಷ್ಣಾಜಿನವನ್ನ ಬಿಟ್ಟು ಹುಲಿಯ ಚರ್ಮದಲ್ಲಿ ಯಾವತ್ತೂ ಕೂಡ ಕುಳಿತುಕೊಳ್ಳಲಿಕ್ಕೆ ಹೋಗಬಾರದು. ಯಾಕೆ? ಗೃಹಸ್ಥನಿಗೆ ಭಗವಂತನ ಆರಾಧನೆ, ತಾನು ದೇವ ಪೂಜಾನುಷ್ಠಾನವನ್ನ ಮಾಡುವ ಸಂದರ್ಭದಲ್ಲಿ ಏಕಾಗ್ರತೆಗೋಸ್ಕರ ಅವನು ಆ ಕೃಷ್ಣಾಜಿನದಲ್ಲಿ ಕುಳಿತು ಅನುಷ್ಠಾನ ಮಾಡಬೇಕು. ಇತರ ಸಂದರ್ಭದಲ್ಲಿಯೂ ವಿರಕ್ತಿ ಉಂಟಾದರೆ ತಾನು ಮದುವೆ ಮಾಡಿಕೊಂಡ ಹೆಂಡತಿ, ಹುಟ್ಟಿಸಿದ ಮಕ್ಕಳು, ಇವರ ಗತಿ ಏನಾದೀತು? ಹಾಗಾಗಿ ತನ್ನ ಗಾರ್ಹಸ್ಥ್ಯದ ಜೀವನದ ಪರಿಪೂರ್ಣತೆಗಾಗಿ ಯಾವ ತೊಂದರೆಯೂ ಇಲ್ಲದಂತೆ ಆ ಸಂಸಾರದ ನೊಗವನ್ನ ಹೊತ್ತ ಆ ಮನುಷ್ಯ ಕೃಷ್ಣಾಜಿನದ ಮೇಲೆ ಕುಳಿತುಕೊಂಡೇ ಅನುಷ್ಠಾನ ಮಾಡಬೇಕು, ಹೊರತು ಹುಲಿಯ ಚರ್ಮದಲ್ಲಿ ಕುಳಿತು ಯಾವತ್ತೂ ಕೂಡ ಅನುಷ್ಠಾನವನ್ನು ಮಾಡಬಾರದು. ಹಾಗಾಗಿ ಒಬ್ಬರಿಗೆ ಒಂದೊಂದು ತರಹದ ವಿಧಿ ವಿಧಾನಗಳನ್ನ ಶಾಸ್ತ್ರ ವಿಧಾನ ಮಾಡಿದೆ. ಅದರಂತೆ ಈ ರಾಘವೇಂದ್ರ ತೀರ್ಥರು ಅತ್ಯಂತ ಯತಿಶ್ರೇಷ್ಠರು. ಎಲ್ಲ ಯತಿಗಳಿಗೂ ಕೂಡ ಒಬ್ಬ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಹಾನುಭಾವರು. ಅವರು ಹುಲಿಯ ಚರ್ಮದ ಮೇಲೆ ಪವಡಿಸಿದ್ರು. ಅಂಥ ಆ ರಾಘವೇಂದ್ರ ತೀರ್ಥರು ಈ ವಂದಿಮಾಗಧರ ಯಾವ ಈ ಸ್ತೋತ್ರ ಇದೆ, ಅತ್ಯಂತ ಮನೋಹರವಾದ ಮಾತುಗಳು ಇದ್ದಾವೆ. ಆ ಎಲ್ಲವನ್ನು ಕೂಡ ಕೇಳಿ ಅವರು ಮೇಲಕ್ಕೆದ್ದರು, ನಿದ್ರೆಯಿಂದ ಎದ್ದರು. ಯಾಕೆ? ಯಾರಾದರೂ ಕೂಡ ಮಲಗಿದ್ರೆ ನೀರ್ ಹಾಕಿದ್ರೆ ಅವ್ರು ಎದ್ದೇಳ್ತಾರೆ. ಹಾಗೆ ಈ ರಾಘವೇಂದ್ರ ತೀರ್ಥರಿಗೆ ಈ ಸ್ತೋತ್ರಗಳೆಂಬ ನೀರನ್ನ ಚುಮುಕಿಸಿದಾಗ ಪವಡಿಸಿದ ಯಾವ ಈ ಯತಿಶ್ರೇಷ್ಠರಿದ್ದಾರೆ ತಕ್ಷಣಕ್ಕೆ ಅವರು ಎದ್ದರು. ನಿತ್ಯ ಈ ವಂದಿಮಾಗಧರು ಸ್ತೋತ್ರ ಮಾಡದಿದ್ದರೆ ಎದ್ದೇಳೋದಿಲ್ವಾ ಅಂತ ಹೇಳಿದ್ರೆ, ವಂದಿಮಾಗಧರು ರಾಯರು ಯಾವ ಸಮಯಕ್ಕೆ ಏಳ್ತಾರೆ ಅನ್ನೋದನ್ನ ತಿಳಿದುಕೊಂಡೇ ಅದಕ್ಕಿಂತ ಮುಂಚೆನೆ ಅವರು ಸ್ತೋತ್ರವನ್ನ ಮಾಡಲಿಕ್ಕೆ ಆರಂಭ ಮಾಡಿದ್ರು, ಹೊರತು ಆ ರಾಯರು ಅವರ ಸ್ತೋತ್ರವನ್ನ ಕೇಳಿ ಎತ್ತರು ಅಂತ ಯಾವತ್ತೂ ಕೂಡ ಅಪಾರ್ಥವನ್ನ ನಾವು ಮಾಡಲಿಕ್ಕೆ ಹೋಗಬಾರದು. ಹಾಗಾಗಿ ಅಂಥ ಆ ಮಹನೀಯರು ಆ ಒಂದು ಸ್ತೋತ್ರಗಳೆಂಬ ನೀರಿನ ಚಿಮುಕಿಸುವಿಕೆಯಿಂದ
ಅವರು ತಾವು ಮಲಗಿದ ಹಾಸಿಗೆಯಿಂದ ಎದ್ದು ತಮ್ಮ ಎಲ್ಲ ನಿತ್ಯ ವಿಧಿಗಳನ್ನ ಪೂರೈಸಿಕೊಳ್ಳಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು ಎದ್ದ ಮೇಲೆ ನಾವೆಲ್ಲರೂ ಕೂಡ ಗೃಹಸ್ಥನೇ ಆಗಲಿ, ಬ್ರಹ್ಮಚಾರಿಯೇ ಆಗಲಿ, ಅಥವಾ ಸನ್ಯಾಸಿಗಳೇ ಆಗಲಿ, ಜೀವನದಲ್ಲಿ ಪ್ರತಿಯೊಬ್ಬ ಪುರುಷನೂ ಕೂಡ ತಮ್ಮ ನಿತ್ಯ ವಿಧಿಗಳನ್ನ ಯಾವ ರೀತಿಯ ಅನುಷ್ಠಾನ ಮಾಡಬೇಕು ಅನ್ನೋದಕ್ಕೆ ಒಂದು ರಾಯರ ದಿನಚರಿ ನಮಗೆ ಮಾರ್ಗದರ್ಶಕವಾಗಿದೆ, ಇನ್ನೊಂದು ಮಧ್ವಾಚಾರ್ಯರ ದಿನಚರಿ ನಮಗೆ ಮಾರ್ಗದರ್ಶಕವಾಗಿದೆ. ಇವರು ನಡೆದ ಮಾರ್ಗದಲ್ಲಿ ನಾವು ನಡೆದರೆ ಅವಶ್ಯವಾಗಿ ನಮಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಆಗಿರುತ್ತೆ. ಏನು ಮಾಡಿದ್ರು ರಾಘವೇಂದ್ರ ತೀರ್ಥರು ಎದ್ದ ಮೇಲೆ ಹಾಸಿಗೆಯಿಂದ? ನಾವೆಲ್ಲ ಹಾಸಿಗೆಯಿಂದ ಎದ್ದೇಳೋದಕ್ಕಿಂತ ಮುಂಚೆನೆ ಅದೇ ಹಾಳ ಹಾಸಿಗೆಯಲ್ಲೇ ಬೆಡ್ ಕಾಫಿ ಅನ್ನು ಕುಡದೆ ಎದ್ದೇಳೋದು ನಾವೆಲ್ಲ. ಶಾಸ್ತ್ರ ಹೇಳುತ್ತೆ, ಯಾವುದ್ರ ಮೇಲೆ ಮಲಗ್ತೀಯೋ ಅದರ ಮೇಲೆ ತಿನ್ನಬೇಡ, ಕುಡಿಬೇಡ, ಅಧ್ಯಯನ ಮಾಡಬೇಡ, ಇದ್ಯಾವುದನ್ನು ಮಾಡಬೇಡ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಇವತ್ತಿನ ದಿನ ಅದೇ ಒಂದು ದೊಡ್ಡ ಫ್ಯಾಷನ್ ಶೋ ಅನ್ನುವಂತೆ ಹಾಸಿಗೆ ಮೇಲೆ ಕುಳಿತುಕೊಂಡು ತಿನ್ನೋದು, ಕುಡಿಯೋದು, ಅಧ್ಯಯನ ಮಾಡೋದು ಇದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ವಸ್ತುತಃ ಅದೆಲ್ಲವೂ ಕೂಡ ತಪ್ಪು. ಏನ್ ಮಾಡಬೇಕು ಎದ್ದ ತಕ್ಷಣವೇ ಆರಂಭದಲ್ಲಿ ನಾವು ಅಂತ ಹೇಳಿದ್ರೆ ಹೇಳ್ತಾರೆ, ದ್ವಾದಶ ಸ್ತುತಿ ಪುರಾಣ ಸಂತತಿ ಶ್ರೋತುಮಾನನ ಸಮೂಹಮೇಕದಾ ಸ್ವಂ ದಶಾಧಿಕನವಾನನೋ ದದಾದ್ವಿಶ್ವಮೂರ್ತಿರಿವ ಚಕ್ಷುರಾಗತಃ. ಮನುಷ್ಯ ತನ್ನ ಜೀವನದಲ್ಲಿ 3 ಅವಸ್ಥೆಗಳನ್ನ ಸದಾ ಕಾಲ ಹೊಂದುತ್ತಿರ್ತಾನೆ. ಒಂದು ಎಚ್ಚರ, ಇನ್ನೊಂದು ಕನಸು, ಇನ್ನೊಂದು ನಿದ್ದೆ. ಈ ಎಚ್ಚರದಲ್ಲಿ ಮಾಡುವ ಕೆಲಸಗಳು, ಕನಸಿನಲ್ಲಿ ಮಾಡುವ ಕೆಲಸಗಳು, ನಿದ್ದೆಯಲ್ಲಿ, ಈ 3 ಅವಸ್ಥೆಗಳಲ್ಲಿಯೂ ಕೂಡ ಭಗವಂತನ ಒಂದೊಂದು ರೂಪ ನಮಗೆ ನಿಯಾಮಕವಾಗಿವೆ. ಅದನ್ನೇ ಪ್ರತಿನಿತ್ಯ ನಾವು ಭಗವಂತನ ನಿರ್ಮಾಲ್ಯ ತೀರ್ಥವನ್ನ ತೆಗೆದುಕೊಳ್ಳಬೇಕಾದರೆ ನಾವು ಸ್ಮರಣೆ ಮಾಡ್ತೇವೆ. ಒಂದು ವಿಶ್ವ, ಇನ್ನೊಂದು ತೈಜಸ, ಇನ್ನೊಂದು ಪ್ರಾಜ್ಞ. ಈ ವಿಶ್ವನಾಮಕ ಪರಮಾತ್ಮ ಜಾಗ್ರದ ಅವಸ್ಥೆಗೆ ನಿಯಾಮಕನಾಗಿದ್ದಾನೆ. ತೈಜಸ ನಾಮಕ ಪರಮಾತ್ಮ ಕನಸಿಗೆ ನಿಯಾಮಕನಾಗಿದ್ದಾನೆ. ಪ್ರಾಜ್ಞ ನಾಮಕ ಪರಮಾತ್ಮ ನಿದ್ದೆಗೆ ನಿಯಾಮಕನಾಗಿದ್ದಾನೆ. ಈ ವಿಶ್ವನಾಮಕ ಪರಮಾತ್ಮ ಉಪನಿಷತ್ತು ಹೇಳುತ್ತೆ, ಏಕೋನವಿಂಶತಿ ಮುಖ ಸಪ್ತಾಂಗ ಅಂತ ಉಪನಿಷತ್ತು ಹೇಳುತ್ತೆ. ಎಷ್ಟು ಇದೆ ಈ ವಿಶ್ವನಾಮಕ ಪರಮಾತ್ಮನಿಗೆ ಮುಖಗಳು ಅಂದರೆ ಏಕ ಊನ ವಿಂಶತಿ ಮುಖ. ಇಲ್ಲಿ ಹೇಳಬೇಕಾದ್ರೆ ಕವಿಗಳು ಹೇಳ್ತಾರೆ, ದಶಾಧಿಕ ನವ ಆನನಃ, 9 ಹೆಚ್ಚು ಉಳ್ಳ 10 ಮುಖ ಉಳ್ಳವನು ಈ ವಿಶ್ವನಾಮಕ ಪರಮಾತ್ಮ. ಅಂದ್ರೆ ಒಟ್ಟು 19 ಮುಖಗಳಿಂದ ಅಲಂಕೃತನಾಗಿದ್ದಾನೆ ಈ ಮಹಾನುಭಾವ.